hopefully the press response has been very good. So ಆಮೇಲೆ audience response ಬರಬೇಕು. ಯಾವ ಪಾಯಿಂಟಲ್ಲಿ ತುಂಬ ಎಕ್ಸೈಟ್ಮೆಂಟ್ ಅನಿಸ್ತಾ ಈ ಸಿನಿಮಾದ ಕಥೆ ವಿಚಾರದಲ್ಲಿ ನೋಡಿದಾಗ ನಿಮ್ಮನ್ನು ನೀವು ನೋಡ್ಕೊಳ್ಳುವಾಗ? ನನಗೆ RR ತುಂಬ ಇಷ್ಟ. I think Santosh Narayan was the biggest plus of this film. So Santosh Narayan music ತುಂಬ ಎಲಿವೇಟ್ ಆಯಿತು. All the scenes have really worked thanks to his music also. And ಎಲ್ಲರೂ performances, I think this film has a lot of really senior artists and lots of newcomers. So ಎಲ್ರಿಗೂ ಒಂದು ಸ್ಕ್ರೀನ್ ಸ್ಪೇಸ್ ಇದೆ, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನನ್ನ ಮಗು, ಎಸ್, ನನ್ನ ನಾಟಿ ಮಗು ಸಾಯಿ ಚಾರ್ವಿಕ್, ಕಿರಣ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವ್ರ ಮಗು ಅದು. ಸೊ ಇನ್ ದಿಸ್ ಮೂವಿ ಲಾಟ್ಸ್ ಆಫ್ ಲಿಟಲ್ ಬೇಬೀಸ್ ಐ ಹ್ಯಾಡ್ ಟು ಪ್ಲೇ ವಿತ್ ಆನ್ ಸೆಟ್ ಆ್ಯಂಡ್ ಟೇಕ್ ಕೇರ್ ಆಫ್. ಸೊ ಅದು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಮೇಡಮ್, ತುಂಬ ವರ್ಷದ ನಂತರ ಕನ್ನಡ ಇಂಡಸ್ಟ್ರಿ ಒಂದು ಕನ್ನಡ ಸಿನಿಮಾವನ್ನು ಅಭಿಮಾನಿಗಳ ಜೊತೆ ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಎಷ್ಟು ಖುಷಿ ಆಯಿತು. ವಿಸಲ್ ಎಲ್ಲ ಬರ್ತಾ ಶೋ ಸೋ ಎಕ್ಸೈಟಿಂಗ್. ಅದೇ ನಾನು ಹೇಳ್ತಿದ್ದೀರಾ, ಲೈಕ್ ಐ ಫೀಲ್ ಐ ಆಮ್ ಫ್ರಮ್ ಹಿಯರ್ ಬಿಕಾಸ್ ಆ ಥರ ನನಗೂ ವೆಲ್ಕಮ್ ಬರುತ್ತೆ. ಥ್ಯಾಂಕ್ಸ್ ಟು ಅಪ್ಪುಸ್ ಫ್ಯಾನ್ಸ್ ಆ್ಯಂಡ್ ದೆನ್ ಎವ್ರಿಬಡಿ ಎಲ್ಸ್, ಸಿನಿಮಾ ಲವರ್ಸ್, ದಿ ಆಡಿಯನ್ಸ್ ಹ್ಯಾಸ್ ಬಿನ್ ವೆರಿ 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 ಕೈಂಡ್. ಭಾಳ ಖುಷಿ ಆಗ್ತಿದೆ ನನಗೆ. ತುಂಬ ಪ್ರೀತಿ, ನನಗೂ ಪ್ರೀತಿ ಜಾಸ್ತಿ ಇದೆ ನಿಮ್ಮ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಕಡೆ ಸಿನಿಮಾನ ರೌಡಿಸಮ್ ಸಿನಿಮಾ ಅನ್ಕೊಂಡಿದ್ವಿ, ಬಟ್ ಅದು ರಾಜಿಗೆ ಒಂದು ಎಮೋಷನಲ್ ಅದು ಮೇಲೆ ಇಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬ ಎಮೋಷನಲ್ ಆಗಿರೋದು. ಎಸ್, ಇದು ಬರೀ ರೌಡಿಸಮ್ ಬಗ್ಗೆ, ಬರೀ ಈ ಥರ ಒಂದು ಗ್ಯಾಂಗ್ಸ್ಟರ್ ಫಿಲ್ಮ್ ಅಲ್ಲ. ಇದು ಜಾಸ್ತಿ ಇಮೋಷನ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಐ ಥಿಂಕ್ ಅ ಲಾಟ್ ಆಫ್ ಹೈ ಪಾಯಿಂಟ್ಸ್ ಒಂದೊಂದು ಕ್ಯಾರೆಕ್ಟರ್ಗೆ. ಸೊ ಗುಡ್ ರೈಟಿಂಗ್, ಅಮೇಝಿಂಗ್ ಸ್ಕ್ರೀನ್ ಪ್ಲೇ. ಸೊ ಆ ಡೈರೆಕ್ಟರ್ ಚೈತನ್ಯ ಅವರು ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಸೊ ಎಲ್ಲರೂ ನೋಡಿ, ಪಿಕ್ಚರ್ ರಿಲೀಸ್ ಆಯಿತು ನಮ್ಮ ಪಿಕ್ಚರ್. ಸೊ ಎಂಜಾಯ್. ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ನೀವೇ ಹೇಳ್ಬೇಕು. ಹಾಂ, ನನಗೆ ತುಂಬ ಖುಷಿ ವೆನ್ ಐ ವಾಚ್ ವಿನೋದ್ ಆ್ಯಂಡ್ ಮೀ, ಎಸ್ಪೆಷಲಿ ಆ ಶುರು ಸಾಂಗ್. ಚಿಕ್ಕದು ಒಂದು ಮಾಂಟಾಜಸ್ಸು ನಮ್ಮಿಬ್ಬರು ಜೊತೆ ಗೆಟಿಂಗ್ ಟು ನೋ ಈಚ್ ಅದರ್, ಆ ಲವ್ ಫೇಸ್ ಇದೆಯಲ್ಲ, ನನಗೆ ಅದು ತುಂಬ ಇಷ್ಟ. ನೋಡೋಕ್ಕೇ ಚೆನ್ನಾಗಿದೆ ಆ್ಯಂಡ್ ದ ಸಾಂಗ್ ಇಸ್ ಸೋ ಬ್ಯೂಟಿಫುಲ್. ಸೊ ನಾವು ಇಟ್ಸ್ ನಾಟ್ ಫಾರ್ ಮೀ ಟು ಟಾಕ್, ನೀವೇ ಮಾತಾಡಬೇಕು, ಆಡಿಯನ್ಸ್ನೇ ಹೇಳಬೇಕು. ಸಾರಿ ವಿಚಾರವಾಗಿ ಕೊಡವ ಸ್ಟೈಲಲ್ಲಿ ಸಾರಿ. ಹೌದು, ಐ ಲವ್ಡ್ ಇಟ್. ದಟ್ ವಾಸ್ ಮೈ ಫಸ್ಟ್ ಟೈಮ್ ವೇರಿಂಗ್ ದ ಕೊಡವ ಸ್ಟೈಲ್ ಸಾರಿ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಈ ಕಲ್ಚರ್, ಈ ಟ್ರೆಡಿಷನ್ಸ್, ಅದು ನನಗೆ ತುಂಬ ಇಷ್ಟ. ಸೊ ದಿಸ್ ಮೂವಿ ವಾಸ್ ಲೈಕ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮಟನ್ ಕರಿ ಸ್ವಲ್ಪ ಜಾಸ್ತಿ ಮಸ್ಟ್ ಮಾಡಬೇಕು. ನನಗೆ ಆ್ಯಕ್ಚುಲಿ ಕುಕಿಂಗ್ ಬರಲ್ಲ, ಸೊ ನಾನು ಐ ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ ಆ್ಯಂಡ್ ಐ ಮೇಕ್ ಮೋರ್ ಕ್ವಾಂಟಿಟಿ. ನೆಕ್ಸ್ಟ್ ಕನ್ನಡ ಮೂವಿ ಯಾವುದಾದ್ರೂ ಇಲ್ಲ, ನಾಟ್ ಯೆಟ್. ಆಫ್ಟರ್ ದಿಸ್ ಇದಾದಮೇಲೆ ಅಫ್ಕೋರ್ಸ್ ನಾನು ಇಲ್ಲೇ ಒಂದು ಮನೆ ಬೇಕು ನನಗೆ. ಸೊ ನಾನು ಇಲ್ಲೇ ಕೆಲಸ ಮಾಡಬೇಕು. ಹಾಂ, ಬಾಯ್, ಥ್ಯಾಂಕ್ ಯು.